ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ನಾಗ ಸಾಧುಗಳು ಮೇಳಕ್ಕೆ ಬಂದಿದ್ದು ಐತಿಹಾಸಿಕ ಕ್ಷಣಕ್ಕಾಗಿ ತಯಾರಿ ಅದ್ಧೂರಿಯಾಗಿ ಸಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾಕುಂಭ ಮೇಳಕ್ಕೆ ಕೌಂಟ್ ಡೌನ್. ಜನವರಿ 13ಕ್ಕೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ. ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ ನಗರ ಸಿದ್ಧಗೊಂಡಿದೆ. ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿದೆ. 44 ದಿನಗಳ ಕಾಲ ನಡೆಯುವ ಮಹಾಕುಂಭಮೇಳ 2025 ಜನವರಿ 13ರಂದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಮುಕ್ತಾಯಗೊಳ್ಳುತ್ತದೆ. ಈಗಾಗಲೇ ಕೋಟ್ಯಾಂತರ ಭಕ್ತರು, ಅಸಂಖ್ಯಾತ ನಾಗಸಾಧುಗಳು, ಸ್ವಾಮೀಜಿಗಳು ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಇನ್ನು ಕುಂಭಮೇಳದಲ್ಲಿ ಅದ್ದೂರಿ ತಯಾರಿಯನ್ನು ನಡೆಸಲಾಗ್ತಾ ಇದ್ದು ವೈಭವ ಕಳೆಗಟ್ಟಿದೆ. ಸಾವಿರಾರು ಭಕ್ತಾದಿಗಳಿಂದ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಗಂಗಾದೀಪ ಹರಿಬಿಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನೋಡಿ, ನಾನೀಗ ನಿಂತಿರುವಂತ ಜಾಗ ಸಂಗಮದ ತಟದಲ್ಲಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿದೆ ವಿಶೇಷವಾದಂಥ ಈ ಗಂಗಾದೀಪ. ಈ ಗಂಗಾದೀಪದಲ್ಲಿ ಒಂದು ಚಿಕ್ಕದಾದ ಹಣತೆ ಇದೆ, ಜೊತೆಗೆ ಹೂ ಇದೆ. ಈ ಗಂಗಾದೀಪವನ್ನು ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡುವಂಥ ಭಕ್ತರು ಗಂಗಾದೀಪವನ್ನು ಈ ನದಿಗೆ ಬಿಟ್ಟದೆ ಆದರೆ, ಸಂಗಮಕ್ಕೆ ಬಿಟ್ಟದೆ ಆದರೆ ತಮ್ಮ ಎಲ್ಲ ಪಾಪ ಕರ್ಮಗಳು ಮತ್ತು ನಾವೇನು ಅಂದ್ಕೊಂಡಿದ್ದೀವಿ ಆ ಸಂಕಲ್ಪ ಈಡೇರುತ್ತೆ ಅನ್ನುವ ವಿಚಾರ ಇದೆ. ಕನ್ನಡಿಗರಿಗಾಗಿ ಸ್ಪೆಷಲ್ ಖಾದ್ಯ. ಕುಂಭಮೇಳದಲ್ಲಿ ಕನ್ನಡದ ಕಂಪನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಮಾತಾಡ್ಸೋಣ, ಎಷ್ಟು ದಿನ ಆಯ್ತು, ಎಷ್ಟು ದಿನದವರೆಗೂ ಇರ್ತಾರೆ? ನಾವು ಉಡುಪಿಯಿಂದ ಬಂದಿದ್ದೀರಿ. ರಾತ್ರಿ ಹಗಲು ಊಟ ಸಿಗುತ್ತೆ? ರಾತ್ರಿ ಹಗಲು ಸಿಗುತ್ತೆ ಸರ್. ಏನೇನು ಊಟ ಕೊಡ್ತೀರಿ? ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ಇಡ್ಲಿ, ವಡ, ಸಾಂಬಾರ್, ದೋಸೆ, ಊಟ ಎಲ್ಲ ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ಇನ್ನು ದೇಶದ ಮೂಲೆ ಮೂಲೆಯಿಂದ ಅಸಂಖ್ಯಾತ ಭಕ್ತರು, ಸ್ವಾಮೀಜಿಗಳು ಕುಂಭಮೇಳಕ್ಕೆ ಬರ್ತಾ ಇದ್ದು ಮಹಾ ಸಂಗಮವನ್ನ ನೋಡಲು ಕಾತುರದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ನಾಗ ಸಾಧುಗಳು ಮೇಳಕ್ಕೆ ಬಂದಿದ್ದು ಐತಿಹಾಸಿಕ ಕ್ಷಣಕ್ಕಾಗಿ ತಯಾರಿ ಅದ್ಧೂರಿಯಾಗಿ ಸಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾಕುಂಭ ಮೇಳಕ್ಕೆ ಕೌಂಟ್ ಡೌನ್. ಜನವರಿ 13ಕ್ಕೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ. ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ ನಗರ ಸಿದ್ಧಗೊಂಡಿದೆ. ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿದೆ. 44 ದಿನಗಳ ಕಾಲ ನಡೆಯುವ ಮಹಾಕುಂಭಮೇಳ 2025 ಜನವರಿ 13ರಂದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಮುಕ್ತಾಯಗೊಳ್ಳುತ್ತದೆ. ಈಗಾಗಲೇ ಕೋಟ್ಯಾಂತರ ಭಕ್ತರು, ಅಸಂಖ್ಯಾತ ನಾಗಸಾಧುಗಳು, ಸ್ವಾಮೀಜಿಗಳು ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಇನ್ನು ಕುಂಭಮೇಳದಲ್ಲಿ ಅದ್ದೂರಿ ತಯಾರಿಯನ್ನು ನಡೆಸಲಾಗ್ತಾ ಇದ್ದು ವೈಭವ ಕಳೆಗಟ್ಟಿದೆ. ಸಾವಿರಾರು ಭಕ್ತಾದಿಗಳಿಂದ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಗಂಗಾದೀಪ ಹರಿಬಿಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನೋಡಿ, ನಾನೀಗ ನಿಂತಿರುವಂತ ಜಾಗ ಸಂಗಮದ ತಟದಲ್ಲಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿದೆ ವಿಶೇಷವಾದಂಥ ಈ ಗಂಗಾದೀಪ. ಈ ಗಂಗಾದೀಪದಲ್ಲಿ ಒಂದು ಚಿಕ್ಕದಾದ ಹಣತೆ ಇದೆ, ಜೊತೆಗೆ ಹೂ ಇದೆ. ಈ ಗಂಗಾದೀಪವನ್ನು ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡುವಂಥ ಭಕ್ತರು ಗಂಗಾದೀಪವನ್ನು ಈ ನದಿಗೆ ಬಿಟ್ಟದೆ ಆದರೆ, ಸಂಗಮಕ್ಕೆ ಬಿಟ್ಟದೆ ಆದರೆ ತಮ್ಮ ಎಲ್ಲ ಪಾಪ ಕರ್ಮಗಳು ಮತ್ತು ನಾವೇನು ಅಂದ್ಕೊಂಡಿದ್ದೀವಿ ಆ ಸಂಕಲ್ಪ ಈಡೇರುತ್ತೆ ಅನ್ನುವ ವಿಚಾರ ಇದೆ. ಕನ್ನಡಿಗರಿಗಾಗಿ ಸ್ಪೆಷಲ್ ಖಾದ್ಯ.
ಕುಂಭಮೇಳದಲ್ಲಿ ಕನ್ನಡದ ಕಂಪನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಮಾತಾಡ್ಸೋಣ, ಎಷ್ಟು ದಿನ ಆಯ್ತು, ಎಷ್ಟು ದಿನದವರೆಗೂ ಇರ್ತಾರೆ? ನಾವು ಉಡುಪಿಯಿಂದ ಬಂದಿದ್ದೀರಿ. ರಾತ್ರಿ ಹಗಲು ಊಟ ಸಿಗುತ್ತೆ? ರಾತ್ರಿ ಹಗಲು ಸಿಗುತ್ತೆ ಸರ್. ಏನೇನು ಊಟ ಕೊಡ್ತೀರಿ? ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ಇಡ್ಲಿ, ವಡ, ಸಾಂಬಾರ್, ದೋಸೆ, ಊಟ ಎಲ್ಲ ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ಇನ್ನು ದೇಶದ ಮೂಲೆ ಮೂಲೆಯಿಂದ ಅಸಂಖ್ಯಾತ ಭಕ್ತರು ಸ್ವಾಮೀಜಿಗಳು ಕುಂಭಮೇಳಕ್ಕೆ ಬರ್ತಾ ಇದ್ದು ಮಹಾ ಸಂಗಮವನ್ನ ನೋಡಲು ಕಾತುರದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ನಾಗ ಸಾಧುಗಳು ಮೇಳಕ್ಕೆ ಬಂದಿದ್ದು ಐತಿಹಾಸಿಕ ಕ್ಷಣಕ್ಕಾಗಿ ತಯಾರಿ ಅದ್ಧೂರಿಯಾಗಿ ಸಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾಕುಂಭ ಮೇಳಕ್ಕೆ ಕೌಂಟ್ ಡೌನ್. ಜನವರಿ 13ಕ್ಕೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ. ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ ನಗರ ಸಿದ್ಧಗೊಂಡಿದೆ. ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿದೆ. 44 ದಿನಗಳ ಕಾಲ ನಡೆಯುವ ಮಹಾಕುಂಭಮೇಳ 2025 ಜನವರಿ 13ರಂದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಮುಕ್ತಾಯಗೊಳ್ಳುತ್ತದೆ. ಈಗಾಗಲೇ ಕೋಟ್ಯಾಂತರ ಭಕ್ತರು, ಅಸಂಖ್ಯಾತ ನಾಗಸಾಧುಗಳು, ಸ್ವಾಮೀಜಿಗಳು ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಇನ್ನು ಕುಂಭಮೇಳದಲ್ಲಿ ಅದ್ದೂರಿ ತಯಾರಿಯನ್ನು ನಡೆಸಲಾಗ್ತಾ ಇದ್ದು ವೈಭವ ಕಳೆಗಟ್ಟಿದೆ. ಸಾವಿರಾರು ಭಕ್ತಾದಿಗಳಿಂದ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಗಂಗಾದೀಪ ಹರಿಬಿಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನೋಡಿ, ನಾನೀಗ ನಿಂತಿರುವಂತ ಜಾಗ ಸಂಗಮದ ತಟದಲ್ಲಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿದೆ ವಿಶೇಷವಾದಂಥ ಈ ಗಂಗಾದೀಪ. ಈ ಗಂಗಾದೀಪದಲ್ಲಿ ಒಂದು ಚಿಕ್ಕದಾದ ಹಣತೆ ಇದೆ, ಜೊತೆಗೆ ಹೂ ಇದೆ. ಈ ಗಂಗಾದೀಪವನ್ನು ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡುವಂಥ ಭಕ್ತರು ಗಂಗಾದೀಪವನ್ನು ಈ ನದಿಗೆ ಬಿಟ್ಟದೆ ಆದರೆ, ಸಂಗಮಕ್ಕೆ ಬಿಟ್ಟದೆ ಆದರೆ ತಮ್ಮ ಎಲ್ಲ ಪಾಪ ಕರ್ಮಗಳು ಮತ್ತು ನಾವೇನು ಅಂದ್ಕೊಂಡಿದ್ದೀವಿ ಆ ಸಂಕಲ್ಪ ಈಡೇರುತ್ತೆ ಅನ್ನುವ ವಿಚಾರ ಇದೆ. ಕನ್ನಡಿಗರಿಗಾಗಿ ಸ್ಪೆಷಲ್ ಖಾದ್ಯ. ಕುಂಭಮೇಳದಲ್ಲಿ ಕನ್ನಡದ ಕಂಪನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಮಾತಾಡ್ಸೋಣ, ಎಷ್ಟು ದಿನ ಆಯ್ತು, ಎಷ್ಟು ದಿನದವರೆಗೂ ಇರ್ತಾರೆ? ನಾವು ಉಡುಪಿಯಿಂದ ಬಂದಿದ್ದೀರಿ. ರಾತ್ರಿ ಹಗಲು ಊಟ ಸಿಗುತ್ತೆ? ರಾತ್ರಿ ಹಗಲು ಸಿಗುತ್ತೆ ಸರ್. ಏನೇನು ಊಟ ಕೊಡ್ತೀರಿ? ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ಇಡ್ಲಿ, ವಡ, ಸಾಂಬಾರ್, ದೋಸೆ, ಊಟ ಎಲ್ಲ ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ಇನ್ನು ದೇಶದ ಮೂಲೆ ಮೂಲೆಯಿಂದ ಅಸಂಖ್ಯಾತ ಭಕ್ತರು, ಸ್ವಾಮೀಜಿಗಳು ಕುಂಭಮೇಳಕ್ಕೆ ಬರ್ತಾ ಇದ್ದು ಮಹಾ ಸಂಗಮವನ್ನ ನೋಡಲು ಕಾತುರದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.